ನಮಸ್ಕಾರ. ಕೈ ಮುಗಿರಿ ಸರ್. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಸೆಕೆಂಡ್ ಇಯರ್ PUCಯ ಪಾಠ. ಈ ಪಾಠದ ಥಿಯರಿ ಪಾರ್ಟ್ ಅಂದರೆ CET ಅಲ್ಲ, ಕಾಂಪಿಟೇಟಿವ್ ಅಲ್ಲ, ರೆಗ್ಯುಲರ್ ಪಾಠ ಡಿಸ್ಕಸ್ ಮಾಡ್ತಾ ಇದ್ದೀವಿ. ತುಂಬ ಸರಳವಾಗಿರೋ ಪಾಠ. ನೀವು ಡಿಫ್ರೆನ್ಷಿಯೇಷನ್ ಈಸಿನ AOD ಈಸಿನ ಅಂದರೆ ನಾನು AOD ಈಸಿ, AOD ಅಂದರೆ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ಈಸಿ ಅಂತ ಹೇಳ್ತೀನಿ. ಒಂದು 4-5 ಬೇಸಿಕ್ ಕಾನ್ಸೆಪ್ಟ್ಸ್ಗಳನ್ನು ಕಲ್ತ್ಕೊಂಡ್ಬಿಟ್ರೆ ಇಡೀ AODಯನ್ನು ನೀವು ಈಸಿಯಾಗಿ ಮಾಡ್ಬೋದು. ಸರಿಸುಮಾರು ಒಂದು 50 ವಿಡಿಯೋ 50 ಕ್ವಶನ್ಸ್ ಇದೆ ಅಂದರೆ ಅರ್ಧ ಗಂಟೆ, ಒಂದು ಅರ್ಧ ಗಂಟೆಗೆ 10 ಕ್ವಶನ್ ಡಿಸ್ಕಸ್ ಮಾಡ್ಬೋದು. ಅಂದರೆ ಒಂದು 5-6 ಪಾರ್ಟ್ ಆಗುತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರಶ್ನೆಗಳ ಮೂಲಕ ಈ ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಕ್ಕೆ ಶುರು ಮಾಡೋಣ. ಮೊದಲನೇ ಪ್ರಶ್ನೆ ಓದೋಕ್ಕೆ ಮುಂಚೆ, ನನ್ನ ಹೆಸರು ಬಾಬು, ನಾನು ಮ್ಯಾಥಮೆಟಿಕ್ಸ್ ಟೀಚರ್. ಇವನು ನನ್ನ ಆತ್ಮೀಯ ವಿದ್ಯಾರ್ಥಿ ಸುಮುಖ. ತುಂಬ ಮುಗ್ಧ. ಎಸ್ ನೋ? ಎಸ್ ಸರ್. ಎಸ್. ನೀನಲ್ಲಿ ಸರ್ಟಿಫಿಕೇಟ್ ಕೊಡಬೇಕಾಗಿರೋದು. ನಾನು ಒಳ್ಳೆ ಹುಡುಗ, ಶ್ರದ್ಧೆಯಿಂದ ವಿದ್ಯೆ ಕಲಿತಾನೆ. ನಾನು ಏನು ಬೈದರೂ ಒಂದೇ ಒಂದು ಸತಿನೂ ಯಾಕೆ ಸರ್ ಬೈದ್ರಿ ಅಂತ ಹೇಳೋದಿಲ್ಲ. ಇನ್ ದಟ್ ವೇ ಐ ಶುಡ್ ಅಪ್ರಿಷಿಯೇಟ್ ಹಿಮ್. ರೈಟ್. ಮೊದಲನೇ ಕ್ವಶನಿಂದ ಪಾಠ ಶುರು ಮಾಡೋಣ. ಓದಪ್ಪ ಫಸ್ಟ್ ಕ್ವಶನ್. The volume of cube is increasing at the rate of 9 cubic centimeter per second. How fast is the surface area increasing when the length of an edge is 10 centimeter? ಏನಪ್ಪ ಅಂದರೆ ವಾಲ್ಯೂಮ್ ಆಫ್ ದಿ ಕ್ಯೂಬ್ ಈಸ್ ಇನ್ಕ್ರೀಸಿಂಗ್ ಅಂತೆ. ಅಂದರೆ ವಾಲ್ಯೂಮ್ ಈಸ್ ಚೇಂಜಿಂಗ್ ಅಂತ ಹೇಳಿದ್ರೆ DV ಅಂತ ಬರೀಬೇಕು. ಹೌದಾ? ಎಸ್ ಸರ್. ವಿತ್ ರೆಸ್ಪೆಕ್ಟ್ ಟು ಟೈಮು ಅವ್ರು ಹೇಳಿದರೆ ವಾಲ್ಯೂಮ್ ಈಸ್ ಇನ್ಕ್ರೀಸಿಂಗ್ ಅಟ್ 9 cc per second. 9 cubic centimeter per second. ಆ CC ಕೊಟ್ಟಿರೋದ್ರಿಂದ ಅದು DV ಆಗ್ತದೆ. ಪರ್ ಸೆಕೆಂಡ್ ಅಂತ ಕೊಟ್ಟಿರೋದ್ರಿಂದ ಬೈ DT ಆಗುತ್ತೆ. ಹೌದಲ್ವಾ? ಎಸ್ ಸರ್. ಸೊ ಏನು ಕೊಟ್ಟಿದ್ದಾರೆ ಅಂತ ಬರ್ಕೊಳಕ್ಕೆ ಶುರು ಮಾಡಿದ್ರೆ, ಮೊದಲನೇದು DV ಬೈ DT. ಅವ್ರೇನು ಕೊಟ್ಟರು? 9 cc ಪರ್ ಸೆಕೆಂಡ್. ಹೌದು ತಾನೆ? ಎಸ್ ಸರ್. per second. How fast surface area is increasing? ಅವ್ರು ಕೇಳ್ತಾ ಇರೋದು ds by dt ಏನು ಅಂತ. when the length of an edge is 10 centimeter. ಅದನ್ನ ಆಮೇಲೆ ನೋಡೋಣ. ಸೊ their question is dv by dt ಕೊಟ್ಟಿದ್ದಾರೆ, you have to find out ds by dt. ಮೊದಲಿಗೆ ಇದು ಏನಪ್ಪ ಅಂದರೆ ಇದೊಂದು ಕ್ಯೂಬ್ ಅಂತೆ. ಕ್ಯೂಬ್ ನೋಡಿದ್ದೀರಾ? ಇದೊಂದು ಕ್ಯೂಬ್. ಸಾರಿ, ಇದೊಂದು ಕ್ಯೂಬ್. ಇದು ಕ್ಯೂಬ್ಗೆ ಎಷ್ಟು ಫೇಸ್ ಇರ್ತದೆ? 6 ಫೇಸಸ್ ಇರ್ತದೆ. ಕ್ಯೂಬಿಗೆ 6 ಫೇಸ್ ಇರ್ತದೆ. ಒಂದೊಂದು ಫೇಸು ಒಂದೊಂದು ಸ್ಕ್ವೇರ್ಗಳು. ಒಂದು ಸ್ಕ್ವೇರ್ ಏನು ಏರಿಯಾ ಎಕ್ಸ್ ಸ್ಕ್ವೇರ್ ಆದರೆ, ಯಾಕೆಂದರೆ ಒಂದು ಸೈಡ್ ಎಕ್ಸ್, ಇನ್ನೊಂದು ಸೈಡ್ ಎಕ್ಸ್. ಏರಿಯಾ ಆಫ್ ದಿ ಸ್ಕ್ವೇರ್ ಇಸ್ ಎಕ್ಸ್ ಸ್ಕ್ವೇರ್. ಒಂದು ಫೇಸಿನ ಏರಿಯಾ ಎಕ್ಸ್ ಸ್ಕ್ವೇರ್ ಆದರೆ 6 ಫೇಸ್ ಇರೋದ್ರಿಂದ 6x ಸ್ಕ್ವೇರ್ ಆಗುತ್ತೆ. ಏನು? 6 ಫೇಸ್ 6x ಸ್ಕ್ವೇರ್ ಆಗುತ್ತೆ. ಸರ್ಫೇಸ್ ಏರಿಯಾ 6x ಸ್ಕ್ವೇರ್. ವಾಲ್ಯೂಮ್ ಇದೆಯಲ್ಲ, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಹೌದಾ? x ಇಂಟು ಎಕ್ಸ್ ಇಂಟು ಎಕ್ಸ್ ಕ್ಯೂಬ್. ರೈಟ್. ಸೊ ಅವ್ರು ಕೇಳ್ತಾ ಇರೋದು DV ಬೈ DT ಏನು ಅಂತ. ಆಯ್ತಾ? ವೆನ್ x ಇಸ್ ಈಕ್ವಲ್ ಟು 10 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ನಾವೇನು ಮಾಡೋಣ? ಈ DV ಬೈ DTಗೂ DS ಬೈ DTಗೂ ರಿಲೇಷನ್ ಕಂಡುಹಿಡ್ಕೊಳ್ಳೋಣ. ಮೊದಲಿಗೆ ವಾಲ್ಯೂಮ್ V ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಆದಂಥ ಸಂದರ್ಭಗಳಲ್ಲಿ ವಾಟ್ ಈಸ್ DV ಬೈ DT ಹೇಳ್ತೀರಾ? 3x ಸ್ಕ್ವೇರ್. 3x ಸ್ಕ್ವೇರ್ dx ಬೈ dt. dx ಬೈ DT ಆಯಿತು. ಓಕೆನಾ? ಹಾಗಿದ್ರೆ ಈ ಸರ್ಫೇಸ್ ಏರಿಯಾ ಇದೆಯಲ್ಲ, ಎಸ್ ಸರ್, S is equal to 6x square, correct? Yes sir. What is ds by dt? 12x dx by dt. Very good. 12x dx by dt. ನಾನೇನು ಮಾಡ್ತೀನಿ? ds by dt divided by dv by dt ಮಾಡ್ತೀನಿ. ds by dt divided by dv by dt ಏನಾಗುತ್ತೆ ನೋಡೋಣ. ds by dt over dv by dt. ನಮಗೆ ds by dt ಗೊತ್ತಿದೆ,
ಏನದು 12x 12x ಇಂಟು dx by dx dt. ಬೈ dt. dv ಬೈ dt ಅಂದ್ರೆ 3x square dx by dt. 3x ಸ್ಕ್ವೇರ್ dx ಬೈ dt. ಹೌದು ತಾನೆ? Yes sir. dx ಬೈ dt. ಇಲ್ಲಿ dx ಬೈ dt ಕ್ಯಾನ್ಸಲ್ಸ್. 1x cancels. 3 4s are 12. Correct? Yes sir. That is equal to 4 divided by x. Therefore ನಾನೇನು ಹೇಳ್ತೀನಿ, ds by dt ಇದೆಯಲ್ಲ, ds by dt is equal to 4 by x into dv by dt. Correct? Yes sir. 4 by x ಅಂದ್ರೆ ಏನು ಕೊಟ್ಟಿದ್ದಾರೆ ಅವರು, ಏನಂತ? x is equal to 10. ಇಲ್ಲೇ ಬರೀತೀನಿ, x is equal to 10. 4 by 10 into dv by dt ಎಷ್ಟಪ್ಪ? 9 ಕೊಟ್ಟಿದ್ದಾರಾ? yes 9. sir. ಸೊ 9 into 4 ಎಷ್ಟು? 36. 36 by 10 ಎಷ್ಟು? 3.6. ಈಗ ಸರ್ಫೇಸ್ ಏರಿಯಾ ಅಂತ ಕೊಟ್ಟಿರೋದ್ರಿಂದ ನಾನು ಅದನ್ನ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರಿಬೇಕು. ವಿತ್ ರೆಸ್ಪೆಕ್ಟ್ ಟು ಟೈಮ್ ಆಗಿರೋದ್ರಿಂದ ಪರ್ ಸೆಕೆಂಡ್ ಅಂತ ಬರೀಬೇಕು, ಹೌದಲ್ವಾ? ಸೊ 3.6 ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್. ಅರ್ಥ ಆಗ್ತಾ ಇದೆಯಾ ವಿದ್ಯಾರ್ಥಿಗಳೇ? ತುಂಬಾ ಸಿಂಪಲ್ ರಿಲೇಷನ್ ಇದು. ನಿಮ್ಮ CET ಕೂಡ ಉಪಯೋಗ ಆಗುವಂತ ಪ್ರಶ್ನೆ. ನೆನ್ಪಿಟ್ಕೊಡಿ, dv ಬೈ dt and ds ಬೈ dt ರಿಲೇಷನ್. ds ಬೈ dt is equal to 4 by x into dv by dt. ನೋಡಿ, dv by dt 10 ಆಯ್ತು, 4 into 10 40 ಆಯ್ತು, 10 9 ಆಯ್ತು. dv ಕೊಟ್ಟಿದ್ದಾರೆ ಅವ್ರು 9 ಅಂತ, 9 ಆಯ್ತು. 4 into 9 36 divided by 10 3.6 ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್. ಸೆಕೆಂಡ್ ಕೊಟ್ಟಿದ್ರೆ ಸೆಕೆಂಡು, ಮಿನಿಟ್ ಕೊಟ್ಟಿದ್ರೆ ಮಿನಿಟ್. ಮುಂದಿನ ಕ್ವೆಶ್ಚನ್ ಗೋಣ. Yes sir. The volume of cube is increasing at the rate of 8 centimeter cube per second. How fast is the surface area increasing when the length of an edge is 12 centimeter? ವಾಲ್ಯೂಮ್ ಆಫ್ ಎ ಕ್ಯೂಬ್ ಅಂದರೆ ಮತ್ತೊಂದು ಸತಿ ಅದೇ ರೀತಿಯ ಪ್ರಶ್ನೆ. ಒಂದು ಕ್ಯೂಬ್ ಇದೆ, ಅದ್ರ ವಾಲ್ಯೂಮ್ ಈಸ್ ಇನ್ಕ್ರೀಸಿಂಗ್ ಅಟ್ 8 ಸೆಂಟಿಮೀಟರ್ ಕ್ಯೂಬ್ ಪರ್ ಸೆಕೆಂಡ್. ಅಂದರೆ ಏನು ಕೊಟ್ಟಿದ್ದಾರೆ? dv ಬೈ dt ಕೊಟ್ಟಿದ್ದಾರೆ, ಹೌದಾ? ಆಮೇಲೆ ನಮಗೇನು ಬೇಕು? ds ಬೈ dt ಬೇಕು. ಯಾವಾಗ ಎಡ್ಜ್ ಇಸ್ ಈಕ್ವಲ್ ಟು x ಇಸ್ ಈಕ್ವಲ್ ಟು 12 ಇದ್ದಾಗ ಏನು ಅನ್ನೋದಷ್ಟೇ ಪ್ರಶ್ನೆ. dv ಬೈ dt ಅವ್ರು ಕೊಟ್ಟಿದ್ದಾರೆ 8 ಸೆಂಟಿಮೀಟರ್ ಕ್ಯೂಬ್ ಪರ್ ಸೆಕೆಂಡ್. ಓಕೆನಾ? ಸೊ ನಮಗೆ ವಾಲ್ಯೂಮ್ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಬಳಸ್ತೀವಿ, ಸರ್ಫೇಸ್ ಏರಿಯಾ ಈಸ್ ಈಕ್ವಲ್ ಟು 6x ಸ್ಕ್ವೇರ್ ಅದನ್ನು ಬಳಸ್ತೀವಿ. ಓಕೆನಾ? ಸೊ dv ಬೈ dt, dv ಬೈ dt ಅಂದರೆ 3x ಸ್ಕ್ವೇರ್ ಇಂಟು ಏನು ಬರೀಬೇಕು? dx ಬೈ dt. ಅರ್ಥ ಆಗ್ತಾ ಇದೆಯಾ? ಎಸ್ ಸರ್. ds ಬೈ dt ಅಂದ್ರೆ ಏನಾಯ್ತು? 12x, 6x ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ ಅಲ್ವಾ? 12x ಇಂಟು dx ಬೈ dt. ನಾನು ಆದ್ರಿಂದ ಏನು ಮಾಡ್ತೀನಿ ಇಲ್ಲಿ ನೋಡಿ, ds ಬೈ dt ಓವರ್ dv ಬೈ dt. ds ಬೈ dt ಅಂದ್ರೆ ಏನು? 12x ಇಂಟು dx ಬೈ dt ಡಿವೈಡೆಡ್ ಬೈ 3x ಸ್ಕ್ವೇರ್ ಇಂಟು dx by dt. Last problem ಮಾಡ್ದಂಗೆನೆ dx by dt cancels, right? This is 4 and this is x, that is equal to 4 by x. ಆದ್ರಿಂದ ನಮಗೆ ಬೇಕಾಗಿರುವಂಥದ್ದು ಏನಪ್ಪ ಅಂದರೆ ds by dt at x is equal to 12 is given by, that is given by 4 by x ತಾನೆ? 4 by x ಇಂಟು ಏನು ಬರೀಬೇಕು? 8 dv by dt ಬರೀಬೇಕು, ಹೌದಾನೆ? ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ. 4 by x ಅಂದ್ರೇನು? 12 ಇಂಟು 8 ಬರೀಬೇಕು. ಯಾಕೆ 8 ಬರೀಬೇಕು? ಬಿಕಾಸ್ ds by dt dv by dt ಮಲ್ಟಿಪ್ಲೈ ಮಾಡಿ ರೈಟ್ ಸೈಡ್ಗೆ ಹೋಗುತ್ತೆ. ಏನಾಯ್ತು? 4 3s are 12
ಸೊ ದ ಆನ್ಸರ್ ಈಸ್ ಏನಾಯ್ತಪ್ಪ? 8/3. 8/3 ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್. ಅವ್ರು ಸೆಕೆಂಡ್ ಕೊಟ್ಟಿದ್ರೆ ಸೆಕೆಂಡು, ಮಿನಿಟ್ ಕೊಟ್ಟಿದ್ರೆ ಮಿನಿಟ್, ಅವರ್ ಕೊಟ್ಟಿದ್ರೆ ಅವರ್, ಡೇ ಕೊಟ್ಟಿದ್ರೆ ಡೇ. ಹೌದಲ್ವಾ? ಎಸ್ ಸರ್. ಡೇ ಎಲ್ಲ ಚೇಂಜಸ್ ಆಗಕ್ಕಾಗಲ್ವೇ? ಆಗತ್ತೆ. ಈಗ ಒಂದು ಕಲ್ಲು ಕರಗೋದಕ್ಕೆ ಶತಮಾನಗಳು ಬೇಕಂತೆ, ಹೌದಲ್ವಾ? ಹಾಗೆ ಮನುಷ್ಯ ಕರಗೋದಿಕ್ಕೆ ವರ್ಷಗಳಿಲ್ಲ. ಡಿಪೆಂಡ್ಸ್ ಆನ್ ದಿ ಸಿಚುಯೇಷನ್. ಹೌದು, ಸಿಚುಯೇಷನ್. ಈಗ ಕೆಲವರಿಗೆ ಕೆಲವು ಎಮೋಷನ್ಸ್, ಕೆಲವ್ರಿಗೆ ಅಮ್ಮ ಎಮೋಷನ್ಸ್, ಕೆಲವ್ರಿಗೆ ಅಪ್ಪ ಎಮೋಷನ್ಸ್. ಹೌದಾ? ನಿನಗೆ ಯಾವ ಎಮೋಷನ್? ನಂಗೆ ಅಮ್ಮ ಎಮೋಷನ್. ನನಗೂ ಅಮ್ಮ ಎಮೋಷನ್. ಕೆಲವ್ರಿಗೆ ಬೇರೆ ಬೇರೆ ಎಮೋಷನ್ಸ್, ಚಿಕ್ಕಮ್ಮ ಎಮೋಷನ್ಸ್ ಇರುತ್ತೆ, ಅವ್ರು ಬೇಗ ಕರಗ್ಬಿಡ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್. An edge of a variable cube is increasing at the rate of 3 centimeter per second. How fast is the volume of the cube increasing when the edge is 10 centimeter long? ಏನ್ ಕೊಟ್ಟಿದಾರಪ್ಪ? ಎಡ್ಜ್ ವೇರಿಯೇಷನ್ ಕೊಟ್ಟಿದ್ದಾರೆ. ಏನಂತ? dx/dt ಕೊಟ್ಟರು. ಎಷ್ಟು dx/dt? ಎಷ್ಟು ಕೊಟ್ಟಿದ್ದಾರೆ? ವೆರಿ ಗುಡ್. 3 centimeter. 3 ಸೆಂಟಿಮೀಟರ್ ಪರ್ ಸೆಕೆಂಡ್. ಅವ್ರು ಏನು ಕೇಳ್ಕೊತಾ ಇದಾರೆ ನಮ್ಮ ಹತ್ರ? ಏನ್ ದುಃಖ ತೋಡ್ಕೊತಾ ಇದಾರೆ? dv/dt ಬೇಕು. dv/dt ಕಂಡು ಕೊಟ್ಬಿಟ್ರಪ್ಪ, ನಾವು ಎಲ್ಲೋ ನೆಮ್ಮದಿಯಾಗಿರ್ತೀವಿ ಅಂತ ಕೇಳ್ಕೊತಾ ಇದ್ದಾರೆ. ಹೌದಲ್ವಾ? ಈಗೊಂದು ವಿಷಯ ಗೊತ್ತಾ? ನಾವೆಲ್ಲ ಯಾಕೆ ನಿಮ್ಗೆ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನ ಕೇಳ್ತೀವಿ ಗೊತ್ತಾ? ಇಲ್ಲ ಸರ್. ಗೊತ್ತಿಲ್ಲ. ನಮಗೆ ಉತ್ತರಗಳು ಗೊತ್ತಿಲ್ಲ, ಅದಕ್ಕೆ ನೀವು ಪ್ರಶ್ನೆಗಳನ್ನ ಕೇಳ್ತೀವಿ. ಹಾಗಾದ್ರೂ ಗೊತ್ತಿದೆಯಾ ನಿಮ್ಗೆ? ಗೊತ್ತು ಸರ್. ನಮ್ಗೆ ಉತ್ತರಗಳು ಗೊತ್ತಿರೋದಿಲ್ಲ ಮೇಷ್ಟ್ರುಗಳಿಗೆ, ಅದಕ್ಕೆ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳನ್ನ ಕೇಳಿ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತೀವಿ. ನಿಮ್ಗೆ ಗೊತ್ತಿಲ್ಲ? ಇಲ್ಲ ಸರ್. ತಿಳ್ಕೊಳ್ಳಿ, ಇಂಪಾರ್ಟೆಂಟ್. ಯಾಕೆ ಮೇಷ್ಟ್ರು ಪ್ರಶ್ನೆ ಕೇಳ್ತಾರೆ? ಯಾಕೆ ಕೇಳ್ತಾರೆ? ಮೇಷ್ಟ್ರಿಗೆ ಉತ್ತರ ಗೊತ್ತಿರೋದಿಲ್ಲ, ಸ್ಟೂಡೆಂಟ್ಸ್ ಗೊತ್ತಿರ್ತದೆ. ಹೌದಲ್ವಾ? ಜ್ಞಾನಿ ನೀನು. ಓಕೆ, ಸೊ dv/dt at x is equal to 10 ಏನು ಅಂತ ಕೇಳಿದರೆ, ಸೊ ವಾಲ್ಯೂಮ್ ವಿಗೆ ಏನಪ್ಪ ಫಾರ್ಮುಲಾ? x3. ಆದ್ರಿಂದ ನಂದೊಂದು ಪ್ರಶ್ನೆ ಏನಪ್ಪ ಅಂದ್ರೆ, ವಾಟ್ ಈಸ್ dv/dt ಹಿಯರ್? 3x² ವೆರಿ ಗುಡ್. 3x² into dx/dt. correct? Yes sir. 3 into, right? this implies ನಮಗೆ ಏನ್ ಬೇಕು? dv/dt ಎಲ್ಲಿ ಬೇಕು? ವಾಟ್ ಇಸ್ ದ ವ್ಯಾಲ್ಯೂ ಆಫ್ 10? x is equal to 10 ಅಲ್ಲಿ ಬೇಕು. ಆದ್ರಿಂದ ಏನ್ ಮಾಡ್ತೀನಿ? 3 into ಏನು ಬರೀಬೇಕು? 10 square. dx/dt ಏನು? 3. 3 into 3 ಏನು? 9 into 100? 900. ವೆರಿ ಗುಡ್. 900 ಸೆಂಟಿಮೀಟರ್ ಕ್ಯೂಬ್ per second. ವೆರಿ ಗುಡ್. ಜ್ಞಾನಿ ಕಣೋ ನೀನು. ನಿಂಗೆ ಮಗ್ಗಿ ಎಲ್ಲ ಬರುತ್ತಪ್ಪ? ಹಾ ಸರ್. ಮಗ್ಗಿ ಚೆನ್ನಾಗಿ ಬರುತ್ತಾ? ಸರ್ ಬರುತ್ತೆ. ಎಲ್ಲಿ ತನಕ ಬರ್ತದೆ? 6 into 5 ಏನ್ ಕಂದ? 35 ಸರ್. 6 into 5 35 ಚುಚ್ಚಿ ಕೊಂದು ಬಿಡ್ತೀನಿ. 6 into 5 30 ಸರ್. ಮಗ್ಗಿ ಬರ್ತದಂತೆ ಮಗ್ಗಿ. 17 into 6 15 ತನಕ ಗೊತ್ತು ಸರ್. ಹೌದಾ? ಆಯ್ತು ಸರ್. 14 into 4 ಏನು ಮಗು? ಸರ್ 14 into 4 ಏನು? 14 into 4 56. ಹೆಂಗೆ ಕ್ಯಾಲ್ಕುಲೇಟ್ ಮಾಡಿದೆ? ಲೇ, ಮುಂದಿನ ಜನ್ಮದಲ್ಲಿ ನೀನು ನಂಗೆ ಟೀಚರ್ ಆಗ್ತೀಯ ಕಣ, ನಾನು ಸ್ಟೂಡೆಂಟ್ ಆಗ್ತೀನಿ ಕಣ, ಅವಾಗ ಹಿಂಸೆ ಕೊಡ್ತೀನಿ. ನೆಕ್ಸ್ಟ್ ಕ್ವಶನ್ ಓದಪ್ಪ. The radius of the circle is increasing at the rate of 0.7 centimeter per second. What is the rate of increasing of its circumference? ರೇಡಿಯಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂತೆ, ಸರ್ಕಂಫರೆನ್ಸ್ ವೇರಿಯೇಷನ್ ಕೇಳ್ತಾ ಇದ್ದಾರೆ. ನೋಡಪ್ಪ, ಸಿಗೆ ಒಂದು ಫಾರ್ಮುಲಾ ಬರೆದ್ರೆ ಸಿ ಇಸ್ ಈಕ್ವಲ್ ಟು 2πr. ಹೌದಾ? ಸರ್ಕಂಫರೆನ್ಸ್ ಅಂದ್ರೆ ಆಕ್ಚುಯಲ್ ಮೀನಿಂಗ್ ಏನು? ಸರ್ಕಲ್ ಆಚೆ ಕಡೆ ಇರೋದು ಸರ್ಕಂಫರೆನ್ಸ್. ಅದೇ ಆಚೆ ಕಡೆ ಇರೋದೇನು? ಏರಿಯಾ. ಅಲ್ಲ ಸರ್, ಆಚೆ ಕಡೆ ಇರೋದು ಸರ್ಕಲ್ದು ಲೆಂತ್ ಆಫ್ ದಿ ಸರ್ಕಲ್. ಇದೊಂದು ಸರ್ಕಲ್ ಇದೆ ನೋಡಿ, ಈ ಸರ್ಕಲ್ ಇದೆಯಲ್ಲ, ಈ ಸರ್ಕಲಿನ ಸುತ್ತ ಇರುವಂತ ಲೆಂತ್ಗೆ ಸರ್ಕಂಫರೆನ್ಸ್ ಅಂತ. ಒಳಗಡೆ ಇರೋದಕ್ಕೆ ಏನಂತೀವಿ? ಏರಿಯಾ. ವಾಟ್ ಈಸ್
ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಫಾರ್ಮುಲಾ ಹೇಳಪ್ಪ. 2 pi r. ಸರ್ಕಂಫರೆನ್ಸ್ ಅಂದ್ರೆ ಏನು? ಸರ್ಕಲ್ದು ಅದ್ರದ್ದು ಲೆಂತ್, ಸರ್ಕಲ್ ಇದ್ರೊಳಗಡೆ ಇರೋ ಲೆಂತ್, ಒಳಗಡೆ ಇರೋದು ಹೊರಗಡೆ ಇರೋದು, ಆಚೆ ಕಡೆ ಇರೋದು ಸರ್ಕಂಫರೆನ್ಸ್, ಆಚೆ ಕಡೆ ಇರೋದು, ಒಳಗಡೆ ಇರೋದು ಒಳಗಡೆ ಇರೋದು ಹೇಳು, ಒಳಗಡೆ ಇರೋದು ಲೆಂತ್, ಏರಿಯಾ. ನೀನು ಏನು ಹೇಳಿದ್ರು ಸರಿ ಕಣ, ಅವನೇನು ಹೇಳಿದ್ರು ಒಪ್ಕೊಳ್ರಪ್ಪ. ಆಯ್ತು, ಒಳಗಡೆ ಇರೋದು ಏರಿಯಾ, ಹೊರಗಡೆ ಇರೋದು ಸರ್ಕಂಫರೆನ್ಸ್. ಸೊ ಇವಾಗ ನಮಗೇನು ಬೇಕು? ಸಿ ಇಸ್ ಈಕ್ವಲ್ ಟು 2 pi r ಆಯಿತು. ನಮಗೆ ಬೇಕಾಗಿರೋದೇನು? ಡಿ ಸಿ ಬೈ ಏನು? ಡಿ ಟಿನ ಡಿ ಟಿ. ಇದನ್ನು ನಾನು ಡಿಫ್ರೆನ್ಶಿಯೇಟ್ ಮಾಡಿದಾಗ 2 pi ಇಂಟು ಡಿ ಆರ್ ಬೈ ಡಿ ಟಿ ಅಂತ ಬರೆಯೋದಕ್ಕೆ ನಮ್ಗೆ ಅವಕಾಶ ಇದೆಯಾ? ಎಸ್ ಸರ್. ಹೌದು ತಾನೆ? ಅದನ್ನೇನು ಮಾಡ್ತೀನಿ, 2 pi ಇಂಟು ಡಿ ಆರ್ ಬೈ ಡಿ ಟಿ ಕೊಟ್ಟಿದ್ದಾರಲ್ವಾ, ಎಷ್ಟು? 0.7. 0.7. 2 ಇಂಟು 0.7 1.4 pi. ಹೌದು ತಾನೆ? 1.4 pi ಸೆಂಟಿಮೀಟರ್ ಪರ್ ಸೆಕೆಂಡ್. ಯಾಕೆ ಬರಿಬೇಕು ಸೆಂಟಿಮೀಟರ್ ಪರ್ ಸೆಕೆಂಡ್? ಅರ್ಥ ಆಯ್ತಾ? ಈಗ ಯಾವುದೋ ಒಂದು ಸಿನಿಮಾ ನೋಡ್ತಿದ್ದೆ ಮೊನ್ನೆ, ಯಾರು ಪಿಕ್ಚರ್ ಮಾಡ್ತಾ ಇತ್ತಪ್ಪ, ನಿಂಗೆ ಆ ಡೈಲಾಗ್ ಹೇಳ್ತೀನಿ. ಅವ್ನು ಹೇಳ್ತಾನೆ, ನಿಂಗೆ ಮೀಟ್ರ್ ಇದೆಯಾ ಅಂತಾನೆ. ಅದಕ್ಕೆ ಅವಂತ ಮೀಟ್ರ್ ಕಿಲೋಮೀಟ್ರ್ ಗಟ್ಟು ಇದೆ ಕಣ ಬರೋ ಅಂತಾನೆ. ಯಾವುದು? ಭೀಮಾ. ವೆರಿ ಗುಡ್. ವಾಟ್ ಈಸ್ ವಾಲ್ಯೂಮ್ ಆಫ್ ಎ ಸ್ಪಿಯರ್? pi r cube. ಭೀಮಾ ಪಿಕ್ಚರ್ ಡೈಲಾಗ್ ನೆನಪಿರ್ತದೆ, ಕತ್ತೆ. ನಿನಗೆ ವಾಲ್ಯೂಮ್ ಆಫ್ ದಿ ಸ್ಪಿಯರ್ ಗೊತ್ತಿರಲ್ಲ? 4 pi r. 4/3 pi r cube, sir. What? The length x of a rectangle is decreasing at the rate of 3 cm per minute, and the width y is increasing at the rate of 2 cm per minute. When x is equal to 10 cm and y is equal to 6 cm, find the rates of which Rate of change of subquestion A the perimeter and subquestion B the area of the triangle. Guru, ಪ್ರಶ್ನೆಯಲ್ಲಿ ರೆಕ್ಟಾಂಗಲ್ ಕೊಟ್ಟವ್ರ ಟ್ರಯಾಂಗಲ್ ಕೊಟ್ಟವ್ರ? ರೆಕ್ಟಾಂಗಲ್. ಏನಂತ ನೀವು ಓದ್ದೆ? ಆಯ್ತು, ನಾನೇನು ಬೈಯಲ್ಲಪ್ಪ, ಒಂದು ಮಾತು ನಿಂಗೆ ಬೈಯಲ್ಲ ಕಣ, ನಾನು ಒಳ್ಳೆಯವನಾಗಿದೆ. ಓಕೆ, ಈಗ ನೀನು ಆನ್ಸರ್ ಹೇಳು. ಆನ್ಸರ್ ಹೇಳಿದ್ರೆ ಒಂದು ಮಾತು ಬೈಯಲ್ಲ, ಓಕೆನಾ? ಒಂದು ಕಡೆಯಿಂದ ನೀನೇನು ಹೇಳ್ತೀನಿ ನೋಡಿ, ಇವನೇನು ಹೇಳ್ತಾನೆ ಅದನ್ನು ಬರೀತೀನಿ. ಫಸ್ಟ್ ಏನು ಬರೀಬೇಕು? dx/dt. dx/dt. ಯಾಕೆ dx/dt ಬರೀಬೇಕು? ಎಕ್ಸ್ ವೈ ಬರೆದ್ಬಿಡ್ಲಾ? ಇದು ಎಕ್ಸ್, ಇದು ವೈ. dx/dt ವ್ಯಾಲ್ಯೂನು ಲೆಂತ್ ಎಕ್ಸ್ ಅಲ್ವಾ? dx/dt ಏನು ಬರೀಲಿ? 3 ಸೆಂಟಿಮೀಟರ್. -3 ಬರೀತೀನಿ. ನೀ ಹೇಳ್ದಂಗೆ ಬರಿಬೋದು, ಆದರೆ ಮೇಷ್ಟ್ರು ಅವ್ನು ಹೇಳ್ದಂಗೆ ಕೇಳ್ತಾನೆ ಅಂತ ಜನ ಅಂದ್ಬಿಡ್ತಾರೆ. ಯಾಕೆ -3 ಬರದೆ ಗೊತ್ತಾ? ಡಿಕ್ರೀಸಿಂಗ್. ಇನ್ಕ್ರೀಸಿಂಗ್ ಇರೋ ಕಡೆ ಪ್ಲಸ್ ಬರೀತೀವಿ. dx/dt ಆಯಿತು. ನೆಕ್ಸ್ಟ್ ಏನು ಬರೀಲಪ್ಪ? dy/dt. dy/dt. ಅದು ಏನಂತ ಬರೀಲಿ? ಇದು +2 ಸೆಂಟಿಮೀಟರ್. +2 ಸೆಂಟಿಮೀಟರ್. ಓಕೆನಾ? ಯಾಕದು 2 + 2 ಬರೀಬೇಕು? ಅದು ಇನ್ಕ್ರೀಸ್ ಆಗ್ತಾ ಇದೆ. ಪರ್ ಸೆಕೆಂಡ್ ಯಾರು ಹೇಳ್ತಾರೆ? ಪರ್ ಮಿನಿಟ್ ಸರ್. ಪರ್ ಮಿನಿಟ್? ಓಕೆ, ಮಿನಿಟ್. ಸಾರಿ ವಿದ್ಯಾರ್ಥಿಗಳೇ, ಪರ್ ಮಿನಿಟ್. ಓಕೆ, ನೆಕ್ಸ್ಟ್ ಹೇಳಪ್ಪ. P is equals to ಪೆರಿಮೀಟರ್ ಫಾರ್ಮುಲಾ ಏನು? 2 ಟೈಮ್ಸ್ x plus y. x plus y. ಆದ್ರಿಂದ P' ಏನಾಗುತ್ತೆ? P' ಅಂದರೆ ಡಿಫ್ರೆನ್ಷಿಯೇಷನ್ ಆಫ್ ಪೆರಿಮೀಟರ್. 2 ಟೈಮ್ಸ್ ಏನಾಗುತ್ತೆ? dx/dt plus x' ಅಂತ ಬರೀತೀನಿ, ಪ್ಲಸ್ y' ಆಯ್ತು, ಹೌದಲ್ವಾ? x' ಅಂದರೆ -3, ಹೌದಾ? 2 ಇಂಟು -3. y' ಅಂದರೆ +2 ಅಲ್ವಾ? +2. ಹೌದಾನೆ? -3 + 2 ಏನು? -1. -1 ಇಂಟು 2 ಏನು? -2. ಏನು ಬರಲಿ? -2 ಸೆಂಟಿಮೀಟರ್ ಪರ್ ಮಿನಿಟ್. -2 ಸೆಂಟಿಮೀಟರ್ ಪರ್ ಮಿನಿಟ್. ನೆಕ್ಸ್ಟ್ ಏರಿಯಾ ಎ ಹೇಳಪ್ಪ. ಎ ಫಾರ್ಮುಲಾ ಏನು? x ಇಂಟು y. x ಇಂಟು ವೈ, ಹೌದು ತಾನೆ? ಸೊ ದೇರ್ ಫೋರ್ ವಾಟ್ ಈಸ್ dA/dx? a' ಅಂತ ಬರೀತೀನಿ, dA/dt. a' ಏನಾಗುತ್ತೆ? x ಇಂಟು y' ಪ್ಲಸ್ y ಇಂಟು x'. ನಮಗೆ ಬೇಕಾಗಿರೋದು a'. ದೇರ್ ಫೋರ್ a'
ಎ ಡ್ಯಾಶ್ ಬೇಕಾಗಿದೆ. ಎಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 10, y is ವೈ equals to ಇಸ್ 6. ಈಕ್ವಲ್ ಟು 6. ಹೌದ್ ತಾನೆ? ಈಸ್ ಈಕ್ವಲ್ ಟು ಎಕ್ಸ್ ಜಾಗದಲ್ಲಿ ಏನು ಬರೀಲಿ 10, 10. ವೈ ಡ್ಯಾಶ್ ಜಾಗದಲ್ಲಿ 6. ವೈ ಡ್ಯಾಶ್ ಜಾಗದಲ್ಲಿ 2. ಆಮೇಲೆ ಇಲ್ಲಿ ವೈ ಜಾಗದಲ್ಲಿ 6, 6. ಎಕ್ಸ್ ಡ್ಯಾಶ್ ಜಾಗದಲ್ಲಿ 3. -3 ಅಲ್ವಪ್ಪ? 10 into 2 minus 6 into 3, 20 minus 18, that is 2 centimeter square per minute. ಅರ್ಥ ಆಯ್ತಾ? ಗೊತ್ತಾಯ್ತಾ? ರೈಟ್. ಸೊ ಮುಂದಿನ ಕ್ವಶನ್ಗೆ ಹೋಗೋಣಪ್ಪ. Yes, sir. ನೆಕ್ಸ್ಟ್ ಕ್ವಶನ್. The length x of a rectangle is decreasing at the rate of 5 centimeter per minute. The length x of a rectangle is decreasing at 5 centimeter per minute. ಅಂದ್ರೆ ಇಲ್ಲಿ ಬರಲಿ x dash is equal to -5 per minute. ಓಕೆ, ಸೊ ಬರೆದ್ಬಿಡ್ಲಾ? ನೋಡ್ಕೊ ನಿಮಿಷ. x dash is equal to -5 centimeter per minute. Next ಹೇಳಪ್ಪ. And the width y is increasing at the rate of 4 centimeter per minute. ಏನ್ ಬರೀಲಿ? y dash is equal to ಏನಂತ ಬರೀಬೇಕು? 4 centimeter. 4 centimeter. ಆಮೇಲೆ when x is per minute ಅಲ್ಲಿ ಬರೀಬೇಕಲ್ವಾ? when x is equals to 8 centimeter and y is equals to 6 centimeter, find the rate of change of a, the perimeter, and the area of the rectangle. So p ಗೆ ಏನಪ್ಪ ಫಾರ್ಮುಲಾ? 2 into x plus y. 2 into x plus y. Therefore p dash ಏನಾಗುತ್ತೆ? 2 times x dash plus y dash. ಹೌದಾ? Therefore what is p dash? 2 times what is x dash? -5. -5. What is y dash? +4. +4. What is -5 plus 4? -2. -1. minus -1 into 2? -2. -2 centimeter per minute. ಇವಾಗ ಎ ಬರೀತೀನಿ. ಎ ಡ್ಯಾಶ್ ಡೈರೆಕ್ಟ್ ಆಗಿ ಬರೀಲ್ಲ. ಎ ಡ್ಯಾಶ್ ಫಾರ್ಮುಲಾ ಏನು? x into y. x into y dash plus y into x dash. Correct? Therefore what is a dash when x is equal to 8, y is equal to 6? 8, 6. First one x represent ಮಾಡುತ್ತೆ, second one y represent ಮಾಡುತ್ತೆ. ಏನಂತ ಬರೀಲಪ್ಪ? 8 into 4. ಯಾಕಂದ್ರೆ x is 8, y dash is 4. ಆಮೇಲೆ minus 6 into 5. 8 into 4 ಎಷ್ಟು? 32. 32 minus 30 ಎಷ್ಟು? 2 centimeter square per minute. ಅರ್ಥ ಆಯ್ತಪ್ಪ? Yes, sir. ಮುಂದಿನ ಕ್ವಶನ್ಗೆ ಹೋಗೋಣ. Find the rate of change of the area of the circle with respect to radius r when subquestion A r is equals to 3 centimeter, subquestion B r is equals to 4 centimeter. ಏರಿಯಾ ಆಫ್ ಸರ್ಕಲ್ ಫಾರ್ಮುಲಾ ಏನು? pi r square. pi r square. Therefore what is dA divided by dr? pi into 2r ಹೌದಾನೆ? ಅದನ್ನ ನಾನೇನಂತ ಬರೀತೀನಿ? ಏನ್ ಬರೀಲಿ? 2 pi r. 2 pi r ಅಂತ ಆಯ್ತು. ಇವಾಗ ನಮಗೆ ಬೇಕಾಗಿರೋದು dA by dr at r is equal to 3 ಅನ್ನೋದೇ ಕ್ವಶನ್. ಅದೇನಾಯ್ತು? 2 pi into 3 that is equal to 6 pi. dA ಅಂದ್ರೆ ಏನು? ಚೇಂಜ್ ಇನ್ ಏರಿಯಾ, ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಂಟಿಮೀಟರ್. ಆಕ್ಚುಲಿ ಕ್ಯಾನ್ಸಲ್ ಮಾಡಿ ನೀವು ಸೆಂಟಿಮೀಟರ್ ಅಂತ ಬರೀಬಹುದು, ಬಟ್ ಏನ್ ಬೇಡ, ಇಷ್ಟಕ್ಕೆ ಬಿಟ್ಬಿಡಿ. ನೆಕ್ಸ್ಟ್ dA by dr at r is equal to 4. ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 2 into pi into 4 ಆಯ್ತು. ಹೌದಾನೆ? ಡೈರೆಕ್ಟ್ ಆಗಿ ಬರೀಲ್ಲ. 8 pi ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಂಟಿಮೀಟರ್. ಸರ್ ಅದನ್ನು ಸೆಂಟಿಮೀಟರ್ ಅಂತ ಬರೀಬೋದಲ್ವಾ? ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಂಟಿಮೀಟರ್ ಬರೀರಿ, ಯಾರು ಬೇಡ ಅಂದರು. ಮಾರ್ಕ್ಸ್ ಏನು ಕಟ್ ಮಾಡಲ್ಲ. ಆದರೆ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಂಟಿಮೀಟರ್ ಏನು ರೆಪ್ರೆಸೆಂಟ್ ಮಾಡುತ್ತೆ? ಚೇಂಜ್ ಆಫ್ ಏರಿಯಾ ವಿತ್ ರೆಸ್ಪೆಕ್ಟ್ ಟು ಲೆಂತ್ ಅಂತನೋ, ಚೇಂಜ್ ಆಫ್ ಏರಿಯಾ ವಿತ್ ರೆಸ್ಪೆಕ್ಟ್ ಟು ರೇಡಿಯಸ್ ಅಂತನೋ, ಚೇಂಜ್ ಆಫ್ ಏರಿಯಾ ವಿತ್ ರೆಸ್ಪೆಕ್ಟ್ ಟು ಬ್ರೆಡ್ತ್ ಅಂತನೋ, ವಿಡ್ತ್ ಅಂತನೋ, ಹೈಟ್ ಅಂತನೋ. ಅರ್ಥ ಆಯ್ತಾ? ಈಗ ಬರೆಯುತ್ತೆ, ಅದಕ್ಕೋಸ್ಕರ ಬರೀರಿ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಂಟಿಮೀಟರ್. ಓಕೆನಾ? ವಿಲ್ ಗೋ ಟು ನೆಕ್ಸ್ಟ್ ಕ್ವೆಶ್ಚನ್.
Total cost C of x in rupees associated with the production of x units of an item is given by C of x is equals to 0.005 x cube minus 0.02 x square plus 30x plus 5000. Find the marginal cost when find the marginal cost when 3 units are produced, whereby marginal cost we mean instantaneous rate of change of total cost at any level of output. ಇಷ್ಟು ಉದ್ದ ಆಯ್ತು ಕ್ವಶನ್. ತುಂಬ ಸಿಂಪಲ್ ಗುರು. ಇದೊಂದು ಪೆನ್ನು ನಾನೊಂದು ಅಂಗಡಿ ಇಟ್ಟಿದ್ದೀನಿ, ಈ ಪೆನ್ ತಗೊಂಡಿದ್ದೀನಿ. 100 ರೂಪಾಯಿಗೆ ನಾನು ಈ ಪೆನ್ನನ್ನು ನನ್ನ ರೀಸೆಲ್ಲರ್ ಅಥವಾ ರಿಟೈಲ್ ಸೇಲರ್ ಹತ್ರ ತಗೊಂಡು ಬಂದೆ. ನಾನು 130 ರೂಪಾಯಿಗೆ ಇದನ್ನು ಮಾರ್ತಾ ಇದ್ದೀನಿ. ಎಷ್ಟು ಪ್ರಾಫಿಟು? 30 rupees ಪ್ರಾಫಿಟ್ ಆಯಿತು. 100 ರೂಪಾಯಿಗೆ ತಂದೆ, 130 ರೂಪಾಯಿಗೆ ಮಾರಿದೆ, 30 rupees ಪ್ರಾಫಿಟ್ ಆಯಿತು. ಆ 30 rupees ಏನಿದೆ, ದಟ್ ಈಸ್ ಕಾಲ್ಡ್ ಆಸ್ ಮಾರ್ಜಿನಲ್ ಕಾಸ್ಟ್. ದಟ್ ಈಸ್ ಗಿವನ್ ಬೈ ರೇಟ್ ಚೇಂಜ್ ಆಫ್ ಟೋಟಲ್ ಕಾಸ್ಟ್. ಅಂದರೆ ಕಾಸ್ಟ್ ವ್ಯಾಲ್ಯೂ ಚೇಂಜ್ ಇರುತ್ತಲ್ಲ, ಅದು ಎಮ್ ಸಿ ಮಾರ್ಜಿನಲ್ ಕಾಸ್ಟ್ ಇಸ್ ಈಕ್ವಲ್ ಟು ಡಿ ಸಿ ಆಫ್ ಎಕ್ಸ್. ನೋಡಿ, ಎಮ್ ಸಿ ಇಸ್ ಈಕ್ವಲ್ ಟು marginal cost is equal to dc divided by dx. So therefore marginal cost ಏನಾಗುತ್ತಪ್ಪ? 0.005 x cube differentiation ಏನು? 3x square minus 0.02 into ಏನು ಬರೀಲಿ? x square differentiation 2x ಪ್ಲಸ್ ಏನು ಬರೀಲಿ? plus 30. ಓಕೆ. ಸೊ ನಮಗೇನು ಬೇಕು? ಮಾರ್ಜಿನಲ್ ಕಾಸ್ಟ್ ವೆನ್ ಎಕ್ಸ್ ಇಸ್ ಈಕ್ವಲ್ ಟು 3 ಬೇಕು, ಹೌದಾ? 0.005 ಇಂಟು ಏನು ಬರೀಲಿ? 3 into 3 square minus 0.02 into 2 into 3 plus 30. ಸೊ ಇದನ್ನು ಸಿಂಪ್ಲಿಫೈ ಮಾಡಿಕೊಡಿ ನೀವು. 30.015 ರೂಪೀಸ್ ಅಂತ ಬಂತು ಮಾರ್ಜಿನಲ್ ಕಾಸ್ಟ್. ಅರ್ಥ ಆಯ್ತಾ? 30 ರೂಪಿ 15 ಪೈಸಾ ಬಂತು. ಅರ್ಥ ಆಯ್ತಾ? ಎಸ್ ಸರ್. ಸೊ ಫೈನ್. ಪ್ರೀತಿಯ ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ಒಂದು 6-7 ಕ್ವಶನ್ ಆಯಿತಾ, 8 ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ದೀವಿ. ಮೊದಲ ಅರ್ಧ ಗಂಟೆ ಇವಾಗ ನಾವು ತಗೊಂಡಿದ್ದೀವಿ. ಇದರಲ್ಲಿ ನಾವು ಈ ಬೇಸಿಕ್ ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡಿದ್ದೀವಿ. ನಿಮಗೆ ಈ ಪಾಠ ಇಷ್ಟ ಆದರೆ ದಿವಿಗೆ ಸಂಸ್ಥೆಗೆ ಕೋಚಿಂಗ್ ಕ್ಲಾಸ್ ಸೇರ್ಕೊಳ್ಳಿ. ನಾವು ಈ ವರ್ಷ CET ಕ್ರ್ಯಾಶ್ ಕೋರ್ಸ್ ಮಾಡ್ತೀವಿ. ಕ್ರ್ಯಾಶ್ ಕೋರ್ಸಿಗೆ ಬನ್ನಿ. ಇದೇ ರೀತಿ ನಾವು ವಿದ್ಯಾರ್ಥಿಗಳನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಪಾಠ ಮಾಡ್ತೀವಿ. ಮತ್ತೆ ಬೈಯಲ್ಲ ಮಕ್ಕಳಿಗೆ, ಅಲ್ವೇನಾ? ಎಸ್ ಸರ್. ಹೌದಾ? ಬೈತೀನಪ್ಪ, ಯಾಕೆ ಸುಳ್ಳು ಹೇಳ್ಬೇಕು? ಬೈತೀನಿ. ಬೈದೇ ಇದ್ರೆ ಅವಾಗೇನು ಹೇಳಿದ್ರಲ್ಲ ಸರ್, ಬೈಯಲ್ಲ ಅಂತ. ಅವಾಗ ಹೇಳಿದೆ ಬೈಯಲ್ಲ ಅಂತ. ಫ್ಯಾಕ್ಟ್. ತಪ್ಪು ಮಾಡಿದ್ರೆ ಪನಿಷ್ಮೆಂಟೇ, ಆಯಿತಾ? ನೋ ಸೆಕೆಂಡ್ ಥಾಟ್ ಅಬೌಟ್ ಇಟ್. ಬಿಕಾಸ್ ನಾವು ನಿಮ್ಮ ಪೇರೆಂಟ್ಸ್ಗಳ ಋಣದಲ್ಲಿರ್ತೀವಿ. ಅವ್ರು ನಮ್ಮ ಮಕ್ಳಿಗೆ ವಿದ್ಯೆ ಕಲಿಸಪ್ಪ ಅಂತ ಕಲಿಸಿರ್ತಾರೆ. ಆದ್ದರಿಂದ ಬೈಯದೆ, ತುಂಬ ಜಾಸ್ತಿ ತಪ್ಪು ಮಾಡಿದ್ರೆ ವಾಂಚದೆ. ಅದನ್ನು ಯಾರು ಬೇಕಾದರೂ ನಾನು ಡಿಫೆಂಡ್ ಮಾಡ್ಕೊಳ್ಳೋಕೆ ರೆಡಿ ಇದ್ದೀನಿ. ಆದರೆ ಯಾರಿಗೂ ಕೈ ಎತ್ತಿಲ್ಲ. ಬಟ್ ಚೆನ್ನಾಗಿ ಬೈತೀನಿ, ಸಿಕ್ಕಾಪಟ್ಟೆ ಪನಿಷ್ಮೆಂಟ್ ಕೊಡ್ತೀನಿ. ಓಕೆ, ನಾನು ಒಳ್ಳೆಯವನಲ್ಲ, ಏನೋ ನಾನು ವಿಲಾನ್. ಓಕೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ಟೀಚರ್ನ ವಿಲನ್ ಅಂದ ಮೊದಲನೇ ಸ್ಟೂಡೆಂಟ್ ಇವನು, ಆಯಿತಾ? ಇರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.